ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಗ್ರೇಟರ್ ಬ್ಯಾಂಗ್ಳೂರು ಅಧ್ಯಕ್ಷರೇ, ಬನ್ನಿ ಡಿಸ್ಕಸ್ 2 ಗಂಟೆ. ಅಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆಯಲ್ಲಿ ಮಂಡಿಸುವಂತೆ ಮತ್ತು ಕರ್ನಾಟಕ ಅಲ್ಲ ಆಮೇಲೆ ಚರ್ಚೆ ಹೋಗಿ ಮಾತಾಡಿ ಇಲ್ಲಪ್ಪ, ನೀನು ಹೆಂಗೆ ಕೇಳ್ತೀಯ ಹಂಗೆ ಮಾಡ್ತೀನಿ ನಾನು. ಕರ್ನಾಟಕ ವಿಧಾನಸಭೆ ಮಂಡಿಸಿದಂತೆ ಕರ್ನಾಟಕ ವಿಧಾನಮಂಡಲದ ಜಂಟಿ ಪರಿಶೀಲನಾ ಸಮಿತಿ ಶಿಫಾರಸಂತೆ 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮನೆ ಮಂತ್ರಿ ವಿವರ ನೀಡುವುದು. ಅಧ್ಯಕ್ಷೆ, ನಾನು ಹಿಂದೆ ಇದನ್ನ ಮಂಡಿಸಿದ್ದೆ. ಇದು ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಒಂದು ವಿಧೇಯಕ. 1938ರಲ್ಲಿ ಬೆಂಗಳೂರಿನ ಆವತ್ತಿನ ಕಾಲದಲ್ಲಿ ಮಾನ್ಯ ಶ್ರೀ ಕೆಂಪೇಗೌಡರು ಈ ಒಂದು ನಗರವನ್ನು ಸ್ಥಾಪನೆ ಮಾಡಿ ಇಡೀ ವಿಶ್ವ ಈ ಬೆಂಗಳೂರು ನಗರವನ್ನು ನೋಡ್ತಾ ಇದೆ. ಇಲ್ಲಿ ಹವಾಗುಣ, ಪರಿಸರ, ಸಂಸ್ಕೃತಿ ಎಲ್ಲ ಕೂಡ ಬಹಳ ದೊಡ್ಡ ದಿಟ್ಟವಾಗಿದೆ. ಹಿಂದೆ ಅನೇಕ ಪರಿಸ್ಥಿತಿ ಬಂದ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಮುನ್ಸಿಪಾಲ್ಟಿ ಕೂಡ ಆಗಿತ್ತು. ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ಕೂಡ ಅಲಹಾಬಾದ್ ಮುನ್ಸಿಪಾಲ್ಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಬೆಂಗಳೂರು ನಗರದಲ್ಲೂ ಕೂಡ ಮಾನ್ಯ ಶ್ರೀ ಹನುಮಂತಯ್ಯನವರು ಬೆಂಗಳೂರು ಮುನ್ಸಿಪಾಲ್ಟಿಗೆ ಕೆಂಗಲ್ ಹನುಮಂತಯ್ಯನವರು ಯಾರು ಈ ವಿಧಾನಸೌಧ ಕಟ್ಟಿದ್ದಾರೆ ಅವರು ಕೂಡ ಇಲ್ಲಿ ಕೌನ್ಸಿಲರ್ ಆಗಿ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಿದೆ. ಮಧುರಲ್ಲಿ ರಾಜಗೋಪಾಲಾಚಾರಿ ಅವರು ಕೂಡ ಕೆಲಸ ಮಾಡಿದಂಥ ಇತಿಹಾಸ ಇದೆ. ಭಾಳ ಜನ ಲೀಡರ್ಸ್ ಎಲ್ಲ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಇಂದ ಬೆಳೆದವರು. ಇಲ್ಲಿ ಸುರೇಶ್ ಕುಮಾರ್ ಅವರಿಲ್ಲ. ಭಾಳ ಜನ ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಸೋಮಣ್ಣ ಅವರು ಕಾರ್ಪೊರೇಟರ್ ಆಗಿದ್ದರು, ನಮ್ಮ ಬಸವರಾಜ್ ಕಾರ್ಪೊರೇಟರ್ ಆಗಿದ್ದರು, ನಮ್ಮ ಗೋವಿಂದ ಇವರು ನಮ್ಮ ಗೋಪಾಲಯ್ಯ ಕಾರ್ಪೊರೇಟರ್ ಆಗಿದ್ದರು, ಇವರು ಮುನರತ್ನ ಕಾರ್ಪೊರೇಟರ್ ಆಗಿದ್ದರು. ಭಾಳ ಜನ ಇಲ್ಲೂ ಕೂಡ ಕಾರ್ಪೊರೇಟರ್ಗಳಾಗಿ ನಮ್ಮ ರಾಮಲಿಂಗಾರೆಡ್ಡಿ ಅವರು, ರಾಮಮೂರ್ತಿ ಎಲ್ಲ ಕಾರ್ಪೊರೇಟರ್ಗಳಾಗಿ ಬೆಳ್ಕೊಂಡು ಬಂದಿದ್ದಾರೆ. ಮಂತ್ರಿಗಳಾಗಿದ್ದಾರೆ, ಚೀಫ್ ಮಿನಿಸ್ಟರ್ಗಳಾಗಿದ್ದಾರೆ. ಇದೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ನಾವು ಇದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತಿದೆ. ನಾನು SM ಕೃಷ್ಣರ ಅವಧಿಯಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ. ಆಗ ಯಲಹಂಕ ನಮ್ಮ ಹೆಬ್ಬಾಳ್ ಬಾರ್ಡ್ರಿಂದ ಹಿಡಿದು ಈ ಕಡೆ ರಾಜರಾಜೇಶ್ವರಿ ಎಲ್ಲ ಅದೆಲ್ಲ ಹೆಬ್ಬಾಳ್ ಆದಮೇಲೆ ಅದೆಲ್ಲ ನನ್ನ ಅರ್ಬನ್ ಡೆವಲಪ್ಮೆಂಟ್ಗೆ ಸೇರ್ತಿತ್ತು. ಈಗೇನು ನಮ್ಮ ಇವರು ಇದ್ದಾರೆ, ಮಂತ್ರಿ ಇದ್ದಾರೆ ನಮ್ಮ ಸುರೇಶ್ ಅವರು, ಆ ಇಲಾಖೆ ನನಗಿತ್ತು. ಬಟ್ ಆ ವ್ಯಾಪ್ತಿ ಸ್ವಲ್ಪ ಜಾಸ್ತಿ ಇತ್ತು. ಇದು ಭಾಳ ಪವಿತ್ರವಾದಂಥ ಬಿಲ್ಲು. ನನಗೆ ಈ ಸಂದರ್ಭದಲ್ಲಿ ಚರ್ಚೆ, ನಾನು ತಕ್ಷಣ ಇದನ್ನು ಮಂಡಿಸಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಅನೇಕ ಸ್ನೇಹಿತರು ನನಗೆ ಸಲಹೆ ಮಾಡಿದ್ರು, ನಾವು ವ್ಯಾಪಕವಾಗಿ ಚರ್ಚೆ ಮಾಡಬೇಕು, ಇದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾನೇ ಸಂಪೂರ್ಣವಾಗಿ ಸದನ ಸಮಿತಿ ರಚನೆ ಮಾಡಲಿಕ್ಕೆ ನಾನು ಸಂಪೂರ್ಣವಾಗಿ ಒಪ್ಕೊಂಡೆ. ಇಲ್ಲಿ ಹಿಂದೆ ಏನಾಗಿದೆ, 73ನೇ 74ನೇ ತಿದ್ದುಪಡಿಯನ್ನು ತರಬೇಕು ಅಂತೇಳಿ ಹಿಂದೆ ಭಾಳ ದೊಡ್ಡ ಚರ್ಚೆ ಎಲ್ಲ ನಡೆದಿದೆ. ಎಫೆಕ್ಟಿವ್ ಅರ್ಬನೈಸೇಷನ್ ಮಾಡಬೇಕು ಅಂತೇಳಿ, ಗವರ್ನೆನ್ಸ್ನ ಭಾಳ ಆಡಳಿತ ಉತ್ತಮವಾಗಿಡಬೇಕು ಅಂತೇಳಿ. ಸೊ 70-80ರಲ್ಲೇ ಈ ಗ್ರಾಮೀಣ ಪ್ರದೇಶದಿಂದ ಜನರು ಜಾಸ್ತಿ ನಗರಗಳಿಗೆ ಬರೋಕ್ಕೆ ಶುರು ಆಗ್ಬಿಟ್ರು. ಇವತ್ತು 39% ಆಫ್ ದಿ ಪಾಪ್ಯುಲೇಷನ್ ಬೆಂಗಳೂರು ನಗರ ಮತ್ತು ಎಲ್ಲ ಸಿಟಿಗಳಲ್ಲಿ, ಮೈಸೂರು ಸಿಟಿ ಆಗಿರ್ಬೋದು, ಎಲ್ಲ ಸಿಟಿಲೂ ನಮ್ಮ ರಾಜ್ಯದ ಪಾಪ್ಯುಲೇಷನಲ್ಲಿ 39% ಎರಡಕ್ಕೆ ಬರ್ತಾ ಇದ್ದಾರೆ. ಇಲ್ಲ ಎಜುಕೇಷನ್ ಬರ್ತಾ ಇದ್ದಾರೆ, ಇಲ್ಲ ಎಂಪ್ಲಾಯ್ಮೆಂಟ್ ಬರ್ತಾ ಇದ್ದಾರೆ, ಇಲ್ಲ ಬೆಟರ್ ಲೈಫ್ ಆಫ್ ಲಿವಿಂಗ್ಗೋಸ್ಕರ ಬರ್ತಾ ಇದ್ದಾರೆ. ಇದನ್ನು ತಡಿಬೇಕು. ಬಟ್ ಇವತ್ತು ಕೂಡ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಟ್ಯಾಕ್ಸಸ್ ಕೂಡ ಆಗ್ತಾ ಇದೆ. ಆಲ್ ಓವರ್ ದಿ ಕಂಟ್ರಿ, ಆಲ್ ಓವರ್ ದಿ ವರ್ಲ್ಡ್ ಎಲ್ಲ ಬಂದು ಬೆಂಗಳೂರು ನಗರಕ್ಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಒಂದು ಬೇಸಿಕ್ ಫೆಸಿಲಿಟೀಸ್ನ, ಡ್ರಿಂಕಿಂಗ್ ವಾಟರ್ ಇರ್ಬೋದು, ಸ್ಯಾನಿಟೇಷನ್ ಇರ್ಬೋದು, ಟ್ರಾಫಿಕ್ ಇರ್ಬೋದು, ಮೈಗ್ರೇಷನ್ನ ತಪ್ಪಿಸಲಿಕ್ಕೆ ನಾವು ಇದಕ್ಕೆ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದಾಗ 73rd 74th ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳಿ ಹೊರಟರು. ನಾನು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ. ನಾರಾಯಣಸ್ವಾಮಿ ಅಧ್ಯಕ್ಷರಿದ್ದರು, ಮಣಿಶಂಕರ್ ಅಯ್ಯರ್ ಅವರು ಇದ್ದರು. ಆಗ ಒಂದು ದೊಡ್ಡ ಚರ್ಚೆ ವ್ಯಾಪಕವಾಗಿ ನಡೀತು.
ನಾಯಕರುಗಳನ್ನ ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಡೀತು. ಆಮೇಲೆ ಕೊನೆಗೆ ಅದು 86ರಲ್ಲಿ ಸಿಂಘ್ವಿ ಅನ್ನೋರ ಕಡೆ LM ಸಿಂಘ್ವಿ ಅನ್ನೋರ ಕಡೆ ಈ ಪವರ್ನ ಡಿವೈಡ್ ಮಾಡಬೇಕು, ನಮ್ಮ ಲೋಕಲ್ ಬಾಡೀಸ್ಗೆ ಸ್ಟ್ರೆಂತ್ ಜಾಸ್ತಿ ಕೊಡಬೇಕು ಸರ್ಕಾರಕ್ಕಿನ್ನ ಅಂತೇಳಿ ಆವತ್ತಿನ ಕಾಲದಲ್ಲಿ ಚಿಂತೆ ಮಾಡಿ ಫೈನಾನ್ಷಿಯಲ್ ಆಟೋನಮಿ ಕೊಡಬೇಕು. 3 ಥರ ಅರ್ಬನ್ ಲೋಕಲ್ ಬಾಡೀಸ್ ಆಗಬೇಕು ಅಂತ, ಒಂದು ಕಾರ್ಪೊರೇಷನು, ಒಂದು ಮುನ್ಸಿಪಾಲ್ಟಿ, ಒಂದು ಪಟ್ಟಣ ಪಂಚಾಯತಿ ಮಾಡಬೇಕು ಅಂತೇಳಿ ಮಾಡಿ ರಿಸರ್ವೇಷನ್ಸ್ ಎಲ್ಲ ಮಾಡಿದ್ರು. ಅದಾದಮೇಲೆ ನರಸಿಂಹರಾಯರ ಕಾಲಕ್ಕೆ ಅದಕ್ಕೊಂದು ರೂಪ ಬಂದು 12 ಡಿಸೆಂಬರ್ 92 ಲೋಕಸಭೆಯಲ್ಲಿ ಪಾಸ್ ಆಯಿತು. ನಮ್ಮ ರಾಜ್ಯ ಕೂಡ 74th ಅಮೆಂಡ್ಮೆಂಟ್ನ ಕೂಡಲೇ ನಾವು ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ ಮತ್ತು ಕರ್ನಾಟಕ 74ನೇ ಅಮೆಂಡ್ಮೆಂಟ್ನ ನಾವು ಒಪ್ಕೊಂಡು ಹಿಂದೆ 94ರಲ್ಲಿ 1 ಏಪ್ರಿಲಲ್ಲಿ KMC ಆ್ಯಕ್ಟ್ನ ನಾವು 1964ನ ಅಮೆಂಡ್ಮೆಂಟ್ ಮಾಡಿ 74ನೇ ಅಮೆಂಡ್ಮೆಂಟ್ನ ನಾವೆಲ್ಲ ಒಪ್ಕೊಂಡಿದ್ದೇವೆ. ಈಗ 91ರ ನಂತರ ನರಸಿಂಹರಾಯರು ಅವಕಾಶ ಮಾಡಿಕೊಟ್ಟ ನಂತರ ಇದು ಅನೇಕ ತಿದ್ದುಪಡಿಗಳೆಲ್ಲ ಬಂದಿದೆ. ಹಿಂದೆ BJP ಗೌರ್ಮೆಂಟಲ್ಲೂ ಕೂಡ ಅವರೊಂದು ಕಾಂಪ್ರಹೆನ್ಸಿವ್ ಆಗಿ ಬೆಂಗಳೂರಿಗೊಂದು ಹೊಸ ರೂಪವನ್ನು ಕೊಟ್ಟಿದ್ದರು. ಅವರು ಭಾಳ ದೊಡ್ಡ ಪ್ರಯತ್ನ ಮಾಡಿದರು. ಅದು ಅದರಲ್ಲಿ ಕೆಲವು ಅಮೆಂಡ್ಮೆಂಟ್ ಮಾಡಿ ಇಲ್ಲಿ ಅಧ್ಯಕ್ಷೆ ನನಗೆ ಇದ್ರ ಜವಾಬ್ದಾರಿ ನನಗೆ ಅರಿವಿದೆ. ಏನು 74ನೇ 75 ತಿದ್ದುಪಡಿನ ಯಾವ ಕಾರಣಕ್ಕೂ ನಾವು ಡಿವೇಟ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಇದನ್ನು ಗ್ರೇಟರ್ ಬೆಂಗಳೂರು ಅಂತ ಏನು ಹೊಸ ರೂಪ ಮಾಡಿದ್ದೇವೆ. ಯಾಕೆಂದರೆ ಒಂದು ಅವಕಾಶ ಇತ್ತು. ಈಗ ಕೆಲವು ಜಾಗದಲ್ಲಿ ಹೈಯರ್ ಟ್ಯಾಕ್ಸಸ್ ಇದೆ. ಈಗ ನಮ್ಮ ಮಹದೇವಪುರಲ್ಲೆಲ್ಲ ಹೈಯರ್ ಟ್ಯಾಕ್ಸಸ್ ಇದೆ, ಬೇರೆ ಕಡೆ ಟ್ಯಾಕ್ಸಸ್ ಇಲ್ಲ. ಈಗ ಬಸವನಗುಡಿಲಾಗಲಿ, ಚಿಕ್ಕಪೇಟೆಯಲ್ಲಾಗಲಿ, ಈ ರಾಜಾಜಿನಗರದಲ್ಲಿ ಟ್ಯಾಕ್ಸಸ್ ಇಲ್ಲ. ಆ ಕಾರ್ಪೊರೇಷನ್ಗಳು ಆ ವಾರ್ಡ್ಗಳಿಗೆಲ್ಲ ಕಡಿಮೆ ಇದೆ, ಬೇರೆ ಕಡೆ ಜಾಸ್ತಿ ಇದೆ ಕೆಲವು ಇದರಲ್ಲಿ. ಆದರೆ ಇಲ್ಲಿ ನಾನು ಅದನ್ನು ಬೇಕಾದಷ್ಟು ಡಿಬೇಟ್ ಆಯಿತು. ಇದಾದ ಮೇಲೆ ಒಂದು ಕಮಿಟಿ ಕೂಡ ರಚನೆ ಆಯಿತು. ಬೆಂಗಳೂರು ನಗರಕ್ಕೆ ಯಾವ ಮಾಡಬೇಕು ಅಂತೇಳಿ ಒಂದು ದೊಡ್ಡ ರಚನೆ ಆಯಿತು. 2007ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದಾಗ ಆ ಕಾರ್ಪೊರೇಷನಿಂದ ಆ 7 CMCಸ್ನ ಒಳಗಡೆ ತೆಗೆದುಕೊಂಡು ಮಾಡಿದಂಥ ಸಂದರ್ಭದಲ್ಲಿ 192 ವಾರ್ಡ್ ಮಾಡಬೇಕು ಅಂತ ತೀರ್ಮಾನ ಆಗಿ 776 ಚದುರ್ ಮೀಟರ್ಗೆ ಇಟ್ಟಿದ್ರು. ಈಗ ಜನಸಂಖ್ಯೆ ಆವತ್ತಿನ ಕಾಲದಲ್ಲಿ ನಾನಿದ್ದಾಗ 70 ಲಕ್ಷ ಇತ್ತು, ಇವತ್ತು 1.4 ಕೋಟಿ ಇದೆ. ಬೆಂಗಳೂರು ನಗರದಲ್ಲೇ 1,05,00,000 ವಾಹನಗಳು ಇವತ್ತು ಇಲ್ಲಿ ರಿಜಿಸ್ಟ್ರೇಷನ್ ಆಗಿ ಇಲ್ಲಿ ಟ್ರಾನ್ಸ್ಫರ್ ನಡೀತಾ ಇದೆ. ಇದನ್ನು ಏನಾರು ಮಾಡಿ ಬದಲಾವಣೆ ಮಾಡಬೇಕು ಅಂತೇಳಿ BJP ಗೌರ್ಮೆಂಟಲ್ಲಿ 2021ನಲ್ಲಿ ಒಂದು ಹೊಸ ವಿಶೇಷವಾದಂಥ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಒಂದು ಅಮೆಂಡ್ಮೆಂಟ್ ಮಾಡಿದ್ರು. ಅದನ್ನು 2021ರಲ್ಲಿ ಅದನ್ನು ಜಾರಿಗೆ ತಂದರು. ಸೊ ಅದನ್ನು ಭಾಳ ಜಾಗತಿಕ ಮಟ್ಟದಲ್ಲಿ ವೇಗವಾಗಿ ಇದು ಬೆಳೀತಾ ಇದೆ. ಇದನ್ನು ಮೂಲಭೂತ ಸೌಕರ್ಯ ಮಾಡಬೇಕು, ಸಿವಿಲ್ ಏಜೆನ್ಸಿಗಳ ಜೊತೆ ಸರ್ವೆ ತರಬೇಕು ಅಂತೇಳಿ ಎಲ್ಲ ಮಾಡಿದ್ರು. ಆಮೇಲೆ ಅದಾದಮೇಲೆ ಒಂದು ರೀಸ್ಟ್ರಕ್ಚರಿಂಗ್ಗೋಸ್ಕರ ಹಿಂದೆ ಕೂಡ ಒಂದು BS ಪಾಟೀಲ್ ಅವರ ನೇತೃತ್ವದಲ್ಲಿ ಸಿದ್ದಯ್ಯನವರು ಮತ್ತು ರವಿಚಂದ್ರನ್ ಅವರು ಒಬ್ಬ ನಗರ ತಜ್ಞರ ಜೊತೆಯಲ್ಲಿ ಒಂದು ಕಮಿಟಿ ಕೂಡ ಆಯಿತು. ಅವರು ಕೂಡ ಬೇಕಾದಷ್ಟೆಲ್ಲ ಮಾಡಿದ್ರು. ಸೊ ಅನೇಕ 15 ಸಂಸ್ಥೆಗಳು ಅದಕ್ಕೆ ಅಭಿಪ್ರಾಯನ ಕೊಡಲಿಕ್ಕೆ ಅವಕಾಶ ಆಯಿತು. ಸುಮಾರು 1,000ಕ್ಕೂ ಹೆಚ್ಚು ನಾಗರಿಕರುಗಳನ್ನು ಒಳಗೊಂಡು ಸಭೆಯನ್ನು ನಡೆಸಿ ರಿಆರ್ಗನೈಸೇಷನ್ ಬಗ್ಗೆ ಒಂದು ವರದಿಯನ್ನು ಕೂಡ ಕೊಟ್ಟರು. ಒಂದು ಪ್ಲಾನಿಂಗ್ ಏನು ಮಾಡಬೇಕು, ಸೆಪ್ಟಿಕ್ ಪ್ಲಾನಿಂಗ್ ಯಾವ ರೀತಿ ಇರಬೇಕು, ಮುನ್ಸಿಪಲೈಸೇಷನ್ ಸ್ಟ್ರಾಟಜಿ ಏನಿರಬೇಕು, ಲ್ಯಾಂಡ್ ಪ್ರೊಕ್ಯೂರ್ಮೆಂಟು ಮೆಕ್ಯಾನಿಸಮ್ ಏನು ಮಾಡಬೇಕು, ಫ್ರೇಮ್ವರ್ಕ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಆನ್ ಸೆಪ್ಟಿಕಲ್ ಇನ್ಫಾರ್ಮೇಷನ್ ಸೆಂಟರ್ಸ್ ಅಂತೇಳಿ ಮಾಡಿದ್ರು. ಸೊ ನಾವು ಈಗ 2023ರಲ್ಲಿ ಇದೊಂದು ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂತೇಳಿ ಒಂದು ಕಮಿಟಿ, ಇನ್ನೊಂದು ಕಮಿಟಿ ರಚನೆ ಮಾಡಿದೋ. BS ಪಾಟೀಲು, ರಾಜೇಗೌಡರು, ರವಿಚಂದ್ರನ್ನು ಅವರೆಲ್ಲ ಸೇರಿ ಇದ್ರ ಬಗ್ಗೆ ಏನು ಮಾಡ್ಬೋದು ಅಂತ ಮಾಡಿ ಇಲ್ಲಿಗೇನಾದ್ರು ಒಂದು ರೂಪ ಕೊಡಬೇಕು ಅಂತೇಳಿ ಮಾಡಿ ಮಂಡಿಸಿದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಬಿ ಫಾರ್ಮ್ಡ್ ಅಂತ. ನಾನು ತಕರಾರು ಮಾಡೋಕ್ಕೆ, ಯಾಕೆಂದರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ, ದೇ ಹ್ಯಾವ್ ರೈಟ್. ಬರೀ ಬೆಂಗಳೂರು ಇಲ್ಲದೆ ಹೋದ್ರೂ ರಾಜಧಾನಿ. ಸೊ ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ.